ಇವತ್ತಿನ ದಿನ ಕೂರಿಗೆ ಎದಕ್ಕತ್ತಾರ? ಯಾಕಂದ್ರೆ ನೀವು ಅಂದಿರ್ತಕ್ಕಂತ ಮಾತು ಬಹಳ ಮಂದಿ ಇರ್ತಾರ, ನೀವು ಅಂದಿರುತ್ತಲ್ಲ ಬಹಳ ಮಂದಿ ಇರ್ತಾರ. ಅದಕ್ಕೆ ಇದು ಸತ್ಯ ಸಿದ್ಧರ ಶಿವಸ್ಥಾನದೊಳಗೆ ಕೂರಿಗೆ ಅಂದ್ರೆ ಏನು, ತಾಳೆ ಅಂದ್ರೇನು, ಇವತ್ತಿನ ದಿನ ಎತ್ತಿ ಎದಕ್ಕತ್ತಾರ ಅನ್ನುವಂತ ಮಾತು ಕೇಳಿದ ಕಾಲಕ್ಕೆ ಹೇಳಿದ್ರು. ಹಾಲು ಮತ್ತೊಳಗೆ ಬಹಳ ಮಂದಿ ಕೂರಿಗೋಳ ಕಟ್ಟಿ ಕೋಳ ಕಟ್ಟ್ಯಾರ. ಹಾಗ್ರಿಪ್ಪ ಪದ್ಮಗೊಂಡು ಹೊಡೆಯತ್ತ ಪದ್ಮಗೊಂಡು ಕೂರ್ಗಿ ಕೋಳ ಕಟ್ಟ್ಯಾನ ತಮ್ಮ. ಹಾಗ್ರಿಪ್ಪ ಪದ್ಮಗೊಂಡು ಗಳೆ ಹೊಡೆದಾನೆ. ಹಾಗ್ರಿಪ್ಪ ಗಳೆ ಹೊಡೆದ್ರಿಪ್ಪ ಪದ್ಮಗೊಂಡ. ಪಂಚಮಸಾಲಿ ಸಮಾಜದವ್ರು ಯಾರು? ಯಾರು? ಚನ್ನಬಸವಗೌಡರು. ಹಾಗ್ರಿಪ್ಪ ಅವ್ರ ಹಾಲಮತದವ್ರು ಅಳತಮ್ಮ. ಹೌದ ಹಾಲಮತ ಸಂಪ್ರದಾಯವನ್ನು ಹಿಡ್ಕೊಂಡು ಬಂದವ್ರು ಅವ್ರು. ಆಗ ಬೀದಾ ಬಿಡ್ಲಾರ್ದ ನಾಟಿಸಿದವ್ರ ಜವರು ಚನ್ನಬಸಗೌಡ್ರ ಅಂದ್ರೆ ಪಂಚಮಸಾಲಿ ಸಮಾಜದವ್ರು, ಹಾಲಮತದವ್ರು ಅಲ್ಲ. ಹಾಗ್ರಿಪ್ಪ ತಂಗಿ ಫೋನ್ ನನಗ. ನಾ ಕೇಳುವಂತ ಮಾತ ಬ್ಯಾರೆ, ನೀವು ಹೇಳುವಂತ ಉತ್ತರಾನ ಬ್ಯಾರೆ. ಹಾಗ್ರಿಪ್ಪ ಅದಕ್ಕೆ ದಯವಿಟ್ಟು ಮುಂದಿನ ಪಾಲಕರು ವಿಚಾರ ಮಾಡ್ರಿ. ಶಿವಸ್ಥಾನದೊಳಗೆ ಕೂರಿಗೆ ಬರಬೇಕು. ಶಿವಸ್ಥಾನದೊಳಗೆ ನೀವು ಮಾತಾಡಿರ್ತಂದ್ರ ಇವತ್ತಿನ ದಿನ ಡೊಳ್ಳಿನ ಹಾಡಿನೊಳಗೆ ಎದಕ್ಕೆ ಏನತ್ತಾರ ಕೂರಿಗೆ ತಂದ್ರೆ ಎದಕ್ಕೆ ಕೂರಿಗೆ ತರ ಇದಕ್ಕಿಂತ ಮಾತದವ ಬಂದ್ರೆ ಹೇಳ್ರಿ, ಬರ್ಲಿಕ್ರೆ ನಾ ಹೇಳ್ತೀನಿ. ನಿಮಗೆ ನೀವು ಮಾತಾಡಿದ ಮಾತ ನಮಗ್ ಬರಂಗಿಲ್ಲ ಅಂದ್ರೆ ಯಾಕಂದ್ರೆ ಕಕ್ಕ ಅವ್ರು ಅಂದಿರ್ತಕ್ಕಂತ ಮಾತು ಅವ್ರಿಗೂ ಅಲ್ರಿ. ನಾ ಹೇಳುವಂತ ಮಾತ ಅವ್ರು ಏನಂದ್ರತ್ತಂದ್ರ ನೀವು ಕೇಳಬೇಕಾದ್ರೆ ಪ್ರಶ್ನೆ ಅಚ್ಚುಕಟ್ಟಾಗಿ ಕೇಳಬೇಕು, ನಮಗೆ ತಿಳಿಯುವಂಗ ಕೇಳಬೇಕು ಅನ್ನುವಂತ ಮಾತು ಕೇಳ್ಯಾರ. ಯಾಕಂದ್ರೆ ಶಾಣ್ಯಾರದಾರ. ಅದಕ್ಕೆ ದಯವಿಟ್ಟು ಇದೊಂದು ಚಾನ್ಸ್ ಕೊಡ್ತೀನಿ. ಮುಂದಿನ ಪಾಳಕ್ಕೆ ನನಗೆ ಬರಂಗಿಲ್ಲ ಅಂತಂದ್ರೆ, ಯಾಕಂದ್ರೆ ಅವ್ರ ಅಂದದ ಮಾತ ಬರಂಗಿಲ್ಲ ಅಂದ್ರೆ ನಾ ಹೇಳ್ತೀನಿ. ಅವರಂದಿದ ಮಾತು ಅವರೇ ಬರೋದಿಲ್ಲ ಅಂದ್ರೆ ನಾವು ಹೇಳ್ತೀವಿ. ಇಲ್ರಿ, ನೀವು ಮನಕಾಯಲ್ಲೂ ಆತ್ಮವಿಶ್ವಾಸ ಐತ್ ನನಗೆ. ಅದಕ್ಕೆ ಇವತ್ತಿನ ದಿನ ಸರ್ಜೋಡಿ ಕಲಾವಂತರಿಗೆ ನಾವು ಎರಡು ಪ್ರಶ್ನೆಗಳನ್ನ ಏನು ಕೇಳಿವಪ್ಪ ಅಂತಂದ್ರೆ, ಏನು ಕೇಳಿರಪ್ಪ ತಂಗಿ, ನಮ್ಮ ಭರಮದೇವರ ಸಂಘ ಅನ್ನುವಂತ ಮಾತು ಹೇಳಿದ ಕಾಲಕ್ಕೆ ಭರಮದೇವರಿಗೆ ಬಹಳ ಭರಮದೇವ್ರ ಹತ್ತಾರ, ಭರಮ ಭೂಪಾಲ್ ಹತ್ತಾರ, ಆಕಾಶ ಭರಮದೇವ್ರ ಹತ್ತಾರ. ಆ ಭರಮದೇವರಿಗೆ ಸ್ವತಂತ್ರ ಕೊಟ್ಟಾವ ಯಾವತ್ತ ಕೇಳಿದಾಗ ಅದನ್ನ ಹುಡುಕಾಡಕತ್ತೀವಿ, ಮುಂದಿನ ಪಾಲಕ್ಕೆ ಹೇಳ್ತೀವಿ ಅಂದಾರ. ಇನ್ನು ಮತ್ತೊಂದು ಏನು ಕೇಳಿವಪ್ಪ ಅಂತಂದ್ರ, ಏನು ಕೇಳಿರಪ್ಪ, ಪಾಂಡವರ ಪಾಟಿ ಹೂವ ನಾಗರಭಾವಿ ಶೀತಾಳ ಸಿದ್ಧಮಲಿಂಗರ ತರುವ ಸಂದರ್ಭದೊಳಗೆ ಒಂದು ರಕ್ಷಿ ಭೇಟಿ ಆದ ಕೂಡ್ಲೇನೆ ಅದಕ್ಕೆ ಹೊಟ್ಟೆ ಹಸದ ಅಂದ ಕೂಡ್ಲೇನೆ ಅಲ್ಲಿ ಯಾರು ಕುರಿಯಾದ ಹೋಗಿ ಏನ್ ಔಷಧಿ ಕೊಟ್ರು ಅಲ್ಲಿ ಏನು ಕೂಣದ ಅಂದ ಕೂಡ್ಲೇನೆ ಬುಕ್ಕ ಅಂತಂದ ಕುದುರಿ ಕಣ್ಣೂರ ಬುಕ್ಕದವ್ರೊಳಗ ಕುದುರಿ ಕಣ್ಣೂರು ಸಿದ್ಧರ ಪುರಾಣದೊಳಗ ನನ್ನ ತಂಗಿ ಉತ್ತರ ಹೇಳ್ಯಾಳ. ಅದು ಖರೆ ಅದ. ಅವ್ರು ಹೇಳಿರುವಂತ ಮಾತ 101 ಟಕ್ಕಿ ಖರೆ ಅದ. ಉತ್ತರ ಸರಿ ಅದ. ಇನ್ನು ಒಂದು ಹುಡುಕ್ಯಾಡ್ಲಕತ್ತಾರ, ಒಂದು ಕೇಳಿದ ಅರ್ಥ ಆಗಿಲ್ಲ, ಮುಂದಿನ ಪಾಳಕ್ಕೆ ಹೇಳ್ತಾರ ನೋಡುನು. ಹೌದ್ರಿಪ್ಪ. ಅದಕ್ಕಿನ್ನು ನಮಗೆರಡು ಪ್ರಶ್ನೆಗಳನ್ನ ಕೇಳ್ಯಾರ ಅವ್ರು. ಏನು ಕೇಳ್ರಿಪ್ಪ ತಂಗಿ? ಏನು ಕೇಳ್ಯಾರ? ನಂಗೆ ನೆನಪಿರೋದು, ನಾನು ಇದೀಗ ಹೆಂಗ್ರಿ ಏನು ಕೇಳಿದ್ರಪ್ಪ ಅಂತಂದ್ರ, ಏನು ಕೇಳ್ರಿಪ್ಪ ತಂಗಿ? ಇದೇ ಹಾಲಮತದೊಳಗ ಒಬ್ಬ ಸಿದ್ಧನ ಗುಡಿ ಪಾಯ ತೆಗಿ ಸಂದರ್ಭದೊಳಗ ಏನಾಗ್ರಿಪ್ಪ 7 ಲಿಂಗ ಹತ್ತಾವ, 7 ಗದ್ದಿಗೆ ಹತ್ತಾವ, ಯಾವ ಊರಾಗ, ಯಾವ ತಾಲೂಕ, ಯಾವ ಜಿಲ್ಲಾ, ಯಾವ ಸಿದ್ಧ ಹಾಲಮತದವ. ಕೇಳ್ರಿಪ್ಪ ತಂಗಿ ಕೇಳ್ಯಾಳ. ಯಾಕಂತ ಕೇಳಿದ್ರ, ಸತ್ಯ ಸಿದ್ಧರ ಶಿವಸ್ಥಾನದೊಳಗ ನಮ್ಮ ಕಾಕ ಹೇಳ್ಯಾನ, ನಾವು ಒಂದು ಊರಿಗೆ ಬರ್ಬೇಕಾದ್ರೆ 12 ಹಾದಿರ್ತಾವ. ಅದಕ್ಕೆ ಅವ್ರು ಒಂದು ಹಾದಿಯಿಂದ ಕೇಳ್ಯಾರ ತಮ್ಮ. ಅವ್ರು ಒಂದು ಹಾದಿ ಕೋಣಾದ ಹೇಳ್ಯಾರ. ಇನ್ನು ಮತ್ತೊಂದು ಏನು ಪ್ರಶ್ನೆಯಪ್ಪ ಅಂತಂದ್ರ, ಏನು ಕೇಳ್ರಿಪ್ಪ ತಂಗಿ? ಕಾಸ ವಿಷ್ಣು ಅವತಾರ ಮಾಯಮ್ಮ ದೇವಿ ದುಷ್ಟರ ಸಂಹಾರ ಮಾಡಿ ಚಿಂತರಿ ಗ್ರಾಮಕ್ಕೆ ಬಂದಾಳ. ಹೌದಾ? ಅಲ್ಲಿ ಯಾರಿಗೆ ಭೇಟಿ ಆಗ್ಯಾಳ, ಯಾರಿಂದ ಆಶ್ರಯ ಪಡೆದಾಳ ಅನ್ನುವಂತ ಮಾತು ಕೇಳ್ಯಾರ. ಕೇಳ್ರಿಪ್ಪ. ಅದಕ್ಕ ಅವ್ರು ಕೇಳಿರ್ತಕ್ಕಂತ ಸಮಂಜಸ ಉತ್ತರ ತಿಳಿದಷ್ಟು ಯಾಕಂತ ಕೇಳಿದ್ರ, ಅವ್ರ ಹೆಂಗ ಬುಕ್ಕಾದಾಗ ಹೇಳ್ಯಾರ, ನಾನು ಬುಕ್ಕಾದ. ಹಾದ್ರಿಪ್ಪ. ಅವಳು ಮಹಾರಾಷ್ಟ್ರದ ಮಾನದೇಶ ಕೊಂಕಣದಿಂದ ಬಂದವಳು ಎಂದು ಹೇಳುವುದಿದೆ. ಅಲ್ಲಿಯ ನಿಶ್ಚಿತವಾದ ಸ್ಥಳದ ಕುರಿತು ಸ್ಪಷ್ಟವಾಗುವುದಿಲ್ಲ. ಅವಳ ಸ್ಥಳಾಂತರ ಕಾರಣಗಳನ್ನು ಜನ ಕೊಡುತ್ತಾರೆ. ಮಾಯಕ್ಕ ದೇವಿ ರಾಕ್ಷಸರನ್ನು ಬೆನ್ನಟ್ಟಿಕೊಂಡು ಬಂದು ಇಲ್ಲಿಗೆ ಬಂದಳೆಂದು, ಇಲ್ಲಿ ರಾಕ್ಷಸ ಸಂಹಾರ ಮಾಡಿ ನೆಲೆ ನಿಂತಳೆಂದು ಕಥೆಗಳಿವೆ. ಮಾಯಕ್ಕನನ್ನು ಪಾರ್ವತಿ ಅವತಾರ ಎಂದು ಹಲವಾರು ದೇವತೆಗಳು ಹೋಲಿಸುವಂತೆ ಇಲ್ಲಿಯೂ ಹೋಲಿಸುವುದು ಕಂಡು ಬರುತ್ತದೆ. ಇದು ಎಲ್ಲಿ ಪಾತ್ರ ಕೇಳಿದ್ರ, ಚಿಂಚಲಿಯಲ್ಲಿ ಕೆಲವು ಹಿರಿಯರ ಅಭಿಪ್ರಾಯದಂತೆ ಹಿರಿದೇವಿಯೇ ಚಿಂಚಲಿಯ ಮೂಲ ದೇವತೆ, ಇವಳೇ ಗ್ರಾಮ ದೇವತೆ. ಮಾಯಕ್ಕ ದೇವಿಯು ಹಿರಿದೇವಿಯಲ್ಲಿ ಆಶ್ರಯ ಪಡೆದು ಇಲ್ಲಿ ಬಂದು ನೆಲೆಸಿದಳು. ಅದಕ್ಕಾಗಿ ಮೊದಲ ದರ್ಶನ ಹಿರಿದೇವಿಗೆ, ನಂತರ ಮಾಯಮ್ಮನಿಗೆ. ಇದು ಲೇಖದ
ಅವ್ರು ಹೆಂಗ್ ಒಂದು ಉತ್ತರ ಲೇಖದಾಗ ಹೇಳ್ಯಾರ ನಾನು ಒಂದು ಉತ್ತರ ಲೇಖದಾಗ ಹೇಳಿದ್ದೀನಿ. ಇದು ಅಲ್ಲಪ್ಪ ಅಂತಂದ್ರೆ ಅವ್ರು ಮುಂದಿನ ಪಾಳ್ಯಕ್ಕೆ ಹೇಳಬಹುದು, ಬ್ಯಾರೆ ಇದ್ರೂ ನೋಡೋಣ. ಅದಕ್ಕ ಯಾಕಂತ ಕೇಳಿದ್ರೆ ಸಾಕ್ಷಿನೂ ಹಾದವ್ರು ಇದ್ದವ್ರು ಅಲ್ಲಿ ಹಾದವ್ರಿಗೆ ಪೂರ್ತಾಗ್ತದ. ಮೊದಲು ಹಿರಿದೇವಿ ದರ್ಶನ, ನಂತರ ಮಾಯಮ್ಮ ದೇವಿ ದರ್ಶನ. ಈಗ ಅಲ್ಲಿ ಸದ್ಯದೊಳಗೆ ರೂಢಿನದ. ನಮ್ಮ ಊರು ಬಿಟ್ಟು ಬರೀ 25 ಕಿಲೋಮೀಟರ್. ಅದಕ್ಕ ಸತ್ಯಸಿದ್ಧರ ಶಿವಸ್ಥಾನದೊಳಗ 4 ನುಡಿ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಯಾಕಂತ ಕೇಳಿದ್ರ ಹೊತ್ತ ಹೊಂಡುತ್ತಾನ ಇದೇ ರೀತಿ ಕೂತು ಕೇಳಿದ್ರೆ ಇದ್ರೊಳಗೆ ಎಂತ ಮರ್ಮದ ಅನ್ನುವಂತ ಮಾತನ್ನ ತಿಳಿತದ ಎಲ್ಲರಿಗೆ. ಯಾಕಂತ ಕೇಳಿದ್ರೆ ಅವರು ಒಂದು ಹೇಳಿದ ಕೂಡಲೇ ನಾನು ಒಂದು ಹೇಳೇನಿ. ಇನ್ನು ಅವರು ಒಂದು ಹುಡುಕ್ಯಾಡ್ಲಕತ್ತಾರ, ನಾವು ಒಂದು ಹುಡುಕ್ಯಾಡೋನು. ಶೀಘ್ರ ಅವ್ರು ಹೇಳಿದ್ರೆ ನಾವು ಹೇಳೋನು, ಅವ್ರು ಹೇಳಿಕ್ರೆ ನಾವು ನೋಡೋನು, ಶೀಘ್ರ ಹೇಳಿಬಿಡುದು. ಅದಕ್ಕ ಹಿರಿಯರು ಕೇಳಿರ್ತಕ್ಕಂಥ ಮಾತಿಗೆ 2 ಹೇಳೇನಿ. 2ರೊಳಗೆ ಒಂದು ಒಪ್ಕೊಂಡಾರ, ಒಂದು ಸುಳ್ಳು ಅಂದಾರ, ಸಂತೋಷದ. ಇನ್ನು 2 ಏನದಾವಲ್ಲ ಯಾವಾಗಪ್ಪ ಕೇಳಿದ್ರ ಯಾರು ಸರ ಈ ಮನಿ ಉದಾಪನೆ ಮಾಡ್ತಾರ, ಮನಿ ಶಾಂತಿ ಮಾಡ್ತಾರ, ಮನ್ಯಾಗ ಊಟ ಮಾಡ್ತಾರ. ಇನ್ನ ಅದ ಇದ್ರ ದಿವಸ ಅಲ್ಲೋ ಚೀಗಿ ಹುಣ್ಣಿಮೆ ದಿನ ಹೊಲಕ್ಕೆ ಹೋಗಿ ಊಟ ಮಾಡ್ತಾರ. ಅದ್ ಏನ ಕಾರಣ ಅಂತಕ್ಕಂಥ ಸರಜೋಡಿ ಕಲಾವಂತರು ನಾ ಹೆಂಗ್ ಹೇಳಿನ ಪ್ರಯತ್ನ ಮಾಡಿ ಹೇಳಬಹುದು ಅಂತ ನಂಬಿಕೆ ಐತಿ. ಹೇಳಿದ್ರಕ್ಕಿರೋ ಭಗವಂತನ ಆಶೀರ್ವಾದ ಇತ್ತಪ್ಪ ಅಂತ ಮುಂದಿನ ಪಾಳಕ್ಕೆ ಈಗ ನಾನು ಚಾಲ ಹಾಡಿ ಸರಜೋಡಿ ಕಲಾವಂತರು